ಸುನಿಲ್ ಪುರಾಣಿಕ್ ಸರ್ ಪ್ರೊಡಕ್ಷನಿಂದ ಕಾಲ್ ಬಂತು, ಈ ಥರ ಸೀರಿಯಲ್ ಮಾಡ್ತಾ ಇದ್ದೀವಿ, ಮಾಡ್ತೀರಾ ಅಂತ. ಶಾರದೆ ಸೀರಿಯಲ್ ಇಲ್ಲ, ಆ್ಯಕ್ಚುಲಿ ಇದಕ್ಕೆ ಮುಂಚೆ ಬೇರೆ ಸೀರಿಯಲ್ ಮಾಡಬೇಕಿತ್ತು. ಈ ಪ್ರೊಡಕ್ಷನ್ ಅವರೇ ಬೇರೆ ಸೀರಿಯಲ್ ಮಾಡಬೇಕಿತ್ತು. ಸೊ ಅವ್ರು ನನಗೆ ಕಾಲ್ ಮಾಡಿ, ಅದು ಉತ್ತರ ಕರ್ನಾಟಕ ಭಾಷೆ ಇತ್ತು, ನಾನು ಉತ್ತರ ಕರ್ನಾಟಕದವಳು. ಸೊ ನಾನು ಅದಕ್ಕೆ ಆಡಿಷನ್ ಎಲ್ಲ ಕೊಟ್ಟು ಅದು ಓಕೆ ಆಗಿತ್ತು. ಬಟ್ ಏನಾಯಿತು, ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗಲಿಲ್ಲ. ದೆನ್ ಸಡನ್ನಾಗಿ ಮತ್ತೆ ಫೋನ್ ಮಾಡಿ, ಇಲ್ಲ ಆ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ನಾವು, ಇನ್ನೊಂದು ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಈ ಥರ ತಮಿಳ್ ತೆಲುಗು ರೀಮೇಕು, ಸೊ ಇದನ್ನು ಮಾಡ್ತೀರಾ ಅಂತ ಕೇಳಿದ್ರು. ಐ ವಾಸ್ ಲೈಕ್, ನೋಡ್ತೀನಿ, ಜಸ್ಟ್ ಟ್ರೈ, ಬಿಕಾಸ್ ನಾನು ಆಗ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ದೆ. ನನಗೂ ಅಲ್ಲಿ ಹೆಂಗಿತ್ತು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಒಬ್ಬಳೇ ಬೇರೆ ಇರ್ತಾಯಿದ್ದೆ, ಹೆಲ್ತ್ ಅಪ್ಸೆಟ್ ಆಗೋದು, ವೆದರು, ಫುಡ್ ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್, ಸಮ್ ಆಪರ್ಚುನಿಟಿ ಹಿಯರ್. ಅಂದರೆ 2-3 ಬಂತು, ಬಟ್ ಸ್ಟಿಲ್ ಐ ಚೂಸ್ ದಿಸ್ ಬಿಕಾಸ್ ನಾನು ಮಾಡಿರೋ ಅಷ್ಟು ಕ್ಯಾರೆಕ್ಟರ್ ನನಗೆ ಒಂದೇ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಬಂದಿರೋ 2-3 ಆಪ್ಷನ್ ಕೂಡ ಸೇಮ್ ಅನ್ನಿಸ್ತು. ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ಡಿಫ್ರೆಂಟ್ ವಿಚ್ ಐ ವಾಂಟೆಡ್ ಟು ಟ್ರೈ. ಲುಕ್ ಟೆಸ್ಟಿಗೆ ಬಂದೆ, ಎಲ್ಲ ಓಕೆ ಆಯಿತು. ದೆನ್ ಆಲ್ ಆಫ್ ಅ ಸಡನ್ ಕಾಲ್ ಮಾಡಿ, ಓಕೆ ಆಗಿಬಿಟ್ಟಿದ್ದೀರಾ, ಸಡನ್ನಾಗಿ ಶೂಟಿಗೆ ಹೋಗಬೇಕು ಅಂತ. ನಾನು ಅಲ್ಲಿ ತಮಿಳ್ ಪ್ರಾಜೆಕ್ಟ್ ಕೂಡ ಮಾಡ್ತಾಯಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು ಬಿಡ್ತೀನಿ, ಬಟ್ ಈಗಲೇ ಬಿಡ್ತೀನಿ ಅಂತ ಹೇಳಿರಲಿಲ್ಲ. ಬಟ್ ಥ್ಯಾಂಕ್ಸ್ ಟು ದೆಮ್, ದೇ ವರ್ ಸೋ ಸ್ವೀಟ್, ದಟ್ ಪ್ರೊಡಕ್ಷನ್. ಪರವಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅವರು ಬಿಟ್ಕೊಟ್ರು. ಆ್ಯಂಡ್ ಹಾಗೆ ಇವರು ರಿಸೀವ್ ಮಾಡಿದ್ರು.